ದಾವಣಗೆರೆ ವಿಶ್ವವಿದ್ಯಾನಿಲಯ ದೃಶ್ಯ ಕಲಾ ಮಹಾವಿದ್ಯಾಲಯ ಇದರ ಪಕ್ಷಿನೋಟ. ದೃಶ್ಯ ಕಲೆಗೆ ಸಂಬಂಧಿಸಿದಂತೆ ಸ್ನಾತಕ, ಸ್ನಾತಕೋತ್ತರ ಪದವಿ ನೀಡುತ್ತಿರುವ ಮಹಾವಿದ್ಯಾಲಯಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ದಾವಣಗೆರೆ ವಿಶ್ವವಿದ್ಯಾನಿಲಯದ ದೃಶ್ಯ ಕಲಾ ಮಹಾವಿದ್ಯಾಲಯ ಪ್ರಥಮ. ಕರ್ನಾಟಕದಲ್ಲಿ ಬೇರೆ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಈ ರೀತಿ ಪೂರ್ಣ ಪ್ರಮಾಣದ ದೃಶ್ಯ ಕಲಾ ಮಹಾವಿದ್ಯಾಲಯ ಇರುವುದಿಲ್ಲ. 1964ರಲ್ಲಿ ಎಐಸಿಟಿಇ ನವದೆಹಲಿ ಇವರಿಂದ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡು ಕರ್ನಾಟಕದ ಕಲೆ, ಕಲಾಭ್ಯಾಸಿಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ರಾಜ್ಯದ ಕೇಂದ್ರ ಸ್ಥಳವಾದ ದಾವಣಗೆರೆಯಲ್ಲಿ ಸರ್ಕಾರಿ ಕಲೆ ಮತ್ತು ಕರಕುಶಲ ಕಲಾಶಾಲೆ ಎಂಬ ಹೆಸರಿನಿಂದ 22 ಎಕರೆ 37 ಗುಂಟೆ ವಿಸ್ತೀರ್ಣದ ಜಾಗದಲ್ಲಿ ಈ ಮಹಾವಿದ್ಯಾಲಯ ಸ್ಥಾಪನೆಗೊಂಡಿತು. ಇದಕ್ಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದಿವಂಗತ ಎಸ್ ನಿಜಲಿಂಗಪ್ಪನವರು ಮತ್ತು ಆಗಿನ ಶಿಕ್ಷಣ ಮಂತ್ರಿಗಳಾಗಿದ್ದ ದಿವಂಗತ ಎಸ್ಆರ್ ಕಂಠಿಯವರ ದೂರದರ್ಶಿತ್ವದಿಂದಾಗಿ ಮತ್ತು ಲಂಡನ್ನಲ್ಲಿ ವ್ಯಾಸಂಗ ಮಾಡಿದ ಡಾಕ್ಟರ್ ಎಂವಿ ಮಿಣಜಿಗಿಯವರ ಕನಸಿನ ಕೂಸಾಗಿ ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ರೂಪುಗೊಂಡಿತು. ಇದು ಪ್ರಾರಂಭದ ದಿನಗಳಲ್ಲಿ ತನ್ನದೇ ಆದ ಸ್ವಂತ ಕಟ್ಟಡ ಹೊಂದಿಲ್ಲವಾದ್ದರಿಂದ ಡಿಆರ್ಆರ್ ಪಾಲಿಟೆಕ್ನಿಕ್ ನಲ್ಲಿನ ಒಂದು ಕೊಠಡಿಯಲ್ಲಿ ಚಿತ್ರಕಲೆ ತರಗತಿಯನ್ನು ಪ್ರಾರಂಭಿಸಲಾಯಿತು. ದಾವಣಗೆರೆ ಕಲಾಶಾಲೆ 1964ರಲ್ಲಿ ಪ್ರಾರಂಭ ಆದಾಗ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಯಾಗಿ ನಾನು ಅಲ್ಲಿ ಕಲಾಶಾಲೆ ಸೇರಿದ್ದೆ. ದಾವಣಗೆರೆ ಕಲಾಶಾಲೆಯಲ್ಲೇ ಪುನಃ ನಾನು ಉಪನ್ಯಾಸಕನಾಗಿ ಸೇರ್ಪಡೆಯಾದೆ. ನಿಜ ಹೇಳಬೇಕು ಅಂದರೆ ದಾವಣಗೆರೆ ಕಲಾಶಾಲೆಯಲ್ಲಿ ಪ್ರಪ್ರಥಮವಾಗಿ ಅಪ್ಲೈಡ್ ಆರ್ಟ್ ಅನ್ನೋದೇನಿತ್ತಲ್ಲ, ಅದು ದಾವಣಗೆರೆ ಇಲ್ಲೇ ಕಲಾಶಾಲೆಯಲ್ಲೇ ಪ್ರಾರಂಭವಾಗಿದ್ದು ಕರ್ನಾಟಕದಲ್ಲಿ. 1970ರಲ್ಲಿ ಈ ಮಹಾವಿದ್ಯಾಲಯ ತನ್ನದೇ ಆದ ಸ್ವಂತ ಕಟ್ಟಡವನ್ನು ಹೊಂದಿತು. ಇಲ್ಲಿ ಆರಂಭದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಚಿತ್ರಕಲೆಯಲ್ಲಿ 5 ವರ್ಷಗಳ ಡಿಪ್ಲೊಮಾ ತರಗತಿಗಳನ್ನು ನಡೆಸಲಾಗುತ್ತಿತ್ತು. ಅದರಲ್ಲಿ 2 ವರ್ಷ ಮೂಲ ಅಭ್ಯಾಸ ಅಂದರೆ ಫೌಂಡೇಶನ್ ಕೋರ್ಸ್ ಮತ್ತೆ 3 ವರ್ಷಗಳ ವಿಶೇಷ ಪರಿಣಿತಿ ಡಿಪ್ಲೊಮಾ ತರಗತಿಗಳನ್ನು ಲಲಿತಕಲೆ ಮತ್ತು ವಾಣಿಜ್ಯ ಕಲೆ, ಅನ್ವಯಿಕ ಕಲೆ ವಿಭಾಗಗಳಲ್ಲಿ ಕಲಿಸಲಾಗುತ್ತಿತ್ತು. ಪ್ರಾರಂಭದ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸದುದ್ದೇಶದಿಂದ ಉಚಿತವಾಗಿ ಕಲಾ ಸಾಮಗ್ರಿಗಳನ್ನು ಮತ್ತು ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ಅಂದಿನ ಮೈಸೂರು ಸರ್ಕಾರವು ನೀಡುತ್ತಿತ್ತು. ಈ ಕಲೆ ಮತ್ತು ಕರಕುಶಲ ಶಾಲೆಯು 1992ರಲ್ಲಿ ಹೊಸದಾಗಿ ಸ್ಥಾಪಿತವಾದ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಹಸ್ತಾಂತರಗೊಂಡು ನಂತರ ವಿಶ್ವವಿದ್ಯಾನಿಲಯ ಲಲಿತಕಲಾ ಮಹಾವಿದ್ಯಾಲಯವಾಗಿ ಪುನರ್ನಾಮಕರಣಗೊಂಡಿತು. ಹೀಗಾಗಿ ಡಿಪ್ಲೊಮಾದಿಂದ ಲಲಿತಕಲಾ ಪದವಿ ಹಂತಕ್ಕೆ ಕಲಾ ಶಿಕ್ಷಣ ಉನ್ನತೀಕರಣಗೊಂಡು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದ ಲಲಿತಕಲೆ ಮತ್ತು ವಾಣಿಜ್ಯ ಕಲೆಗಳ ಜೊತೆಗೆ ಹೆಚ್ಚುವರಿಯಾಗಿ ಶಿಲ್ಪಕಲೆ ಮತ್ತು ಗ್ರಾಫಿಕ್ ಕಲಾ ವಿಭಾಗಗಳೂ ಆರಂಭಗೊಂಡವು. ವಿದ್ಯಾರ್ಥಿಗಳ ಪ್ರವೇಶ ಮಿತಿಯನ್ನೂ ಸಹ ಹೆಚ್ಚಿಸಲಾಯಿತು. ನಾವು ಶಾಂತಿನಿಕೇತನ ಕ್ಯಾಂಪಸ್ಸನ್ನು ನೋಡಿದರೆ ಅಲ್ಲಿ ಬಿಲ್ಡಿಂಗ್ಗಳು ಅಲ್ಲೊಂದು ಎಲ್ಲ ಇದೆ. ಅಂದರೆ ಒಂದು ಕಲಾ ವಾತಾವರಣಕ್ಕೆ ಪೂರಕವಾದಂಥ ಬೇಕಾದಂಥ ಮೈದಾನವೂ ಸಹ ಅಪ್ ಆ್ಯಂಡ್ ಡೌನ್ಸ್ ತಗ್ಗು ಉಪ್ಪುಗಳನ್ನು ಸಹ ಆ ಒಂದು ವ್ಯವಸ್ಥಿತವಾಗಿ, ಈಗ ನಾವು ಸಿಟಿಗಳಲ್ಲಿ ಲೆವೆಲ್ ಮಾಡಿ ಬಿಲ್ಡಿಂಗ್ ಕಟ್ಟುವಂಥ ಕ್ರಮ ಇಲ್ಲ. ಆದರೆ ಬಟ್ ಆ ನ್ಯಾಚುರಲ್ ಇದರಲ್ಲಿ ಒಂದು ಹಳ್ಳಿ ವಾತಾವರಣ, ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಕಲ್ಪನೆ ಕೂಸಾಗಿ ಏನೋ ಶಾಂತಿನಿಕೇತನ ಕಲಾಭವನ ಇದೆ, ಆ ಮಾದರಿಯಲ್ಲಿ ಇದನ್ನೇ ಬೆಳೆಸಬೇಕು, ಮುಂಬೈ ಮಾದರಿಯಲ್ಲಿ ಬೆಳೆಸಬೇಕು ಅನ್ನೋವಂಥ ಕಲ್ಪನೆಗಳು ಹುಟ್ಟಿಕೊಂಡು ಇದಕ್ಕಾಗಿ ಸುಮಾರು 22 ಎಕರೆ 37 ಗುಂಟೆ ಜಮೀನನ್ನು ಸರ್ಕಾರ ಒದಗಿಸಿಕೊಡ್ತು. 2003-4ನೇ ಶೈಕ್ಷಣಿಕ ಸಾಲಿನಿಂದ ಪದವಿ ಹಂತದ ಶಿಕ್ಷಣದ ಜೊತೆಗೆ ಸ್ನಾತಕೋತ್ತರ ಪದವಿ ಅಧ್ಯಯನ ಅವಕಾಶವನ್ನು ಲಲಿತಕಲೆ ಮತ್ತು ವಾಣಿಜ್ಯ ಕಲೆ ವಿಭಾಗಗಳಲ್ಲಿ ಕಲ್ಪಿಸಲಾಯಿತು. ಯುಜಿಸಿ ನಿಯಮಾನುಸಾರ ಸ್ನಾತಕ ಪದವಿಯನ್ನು ಬಿಎಫ್ಎ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಎಂದು, ಸ್ನಾತಕೋತ್ತರ ಪದವಿಯನ್ನು ಎಂಎಫ್ಎ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಎಂದು ಘೋಷಿಸಿ ಸ್ನಾತಕ, ಸ್ನಾತಕೋತ್ತರ ಪದವಿ ಅಧ್ಯಯನ ಪೂರೈಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾರಂಭಿಸಲಾಯಿತು. ತದನಂತರದಲ್ಲಿ ಪದವಿಯ ನಾಮಕರಣವನ್ನು ಮತ್ತೆ ಯುಜಿಸಿ ಮಾರ್ಗದರ್ಶನದಂತೆ ಬಿಎಫ್ಎ ಬದಲಾಗಿ ಬಿವಿಎ ಎಂದು, ಎಂಎಫ್ಎ ಬದಲಾಗಿ ಎಂವಿಎ ಎಂದು ಬದಲಾಯಿಸಿ ಅರ್ಹ ವಿದ್ಯಾರ್ಥಿಗಳಿಗೆ ಪ್ರದಾನಿಸುವ ವ್ಯವಸ್ಥೆ ಆರಂಭವಾಯಿತು.
ತರಗತಿ ಕೊಠಡಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಮಾಣವಾದವಲ್ಲದೆ ಕಲಾಪೂರಕ ಚಟುವಟಿಕೆಗಳು ಚುರುಕುಗೊಂಡವು. ಗ್ಯಾಲರಿಯ ಕಟ್ಟಡ ಪ್ರಕ್ರಿಯೆ ಆರಂಭವಾಯಿತು. ಕುವೆಂಪು ವಿಶ್ವವಿದ್ಯಾನಿಲಯ ಮಹಾವಿದ್ಯಾಲಯವಾಗಿದ್ದಾಗ ಪಠ್ಯಕ್ರಮ ವಾರ್ಷಿಕ ಪದ್ಧತಿಗೆ ಅನುಗುಣವಾಗಿ ರೂಪುಗೊಂಡಿತು. ನಂತರದಲ್ಲಿ ಯುಜಿಸಿ ನಿಯಮಕ್ಕನುಗುಣವಾಗಿ ಕಾಲಕಾಲಕ್ಕೆ ಪಠ್ಯ ಪರಿಷ್ಕೃತಗೊಳ್ಳುತ್ತಾ ಬಂದು ಜಾಗತಿಕ ಸಂದರ್ಭದ ಕಲಾ ಪರಿಸರಕ್ಕೆ ಅನುಗುಣವಾಗಿ ಪ್ರಾಯೋಗಿಕ ವಿಷಯಗಳ ತರಬೇತಿ ಜೊತೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯೊಂದಿಗೆ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ. ವಿಶ್ವವಿದ್ಯಾನಿಲಯ ಲಲಿತಕಲಾ ಮಹಾವಿದ್ಯಾಲಯ ಎಂಬ ಹೆಸರನ್ನು ವಿಶ್ವವಿದ್ಯಾನಿಲಯ ದೃಶ್ಯಕಲಾ ಮಹಾವಿದ್ಯಾಲಯ ಎಂದು ಪುನರ್ನಾಮಕರಣಗೊಳಿಸಿತು. ಅಲ್ಲಿಂದೀಚೆಗೆ ಈ ಮಹಾವಿದ್ಯಾಲಯದಲ್ಲಿ ಕಲಾ ಚಟುವಟಿಕೆಗಳು ಮತ್ತು ಕಟ್ಟಡ ಕಾಮಗಾರಿ ಇತ್ಯಾದಿ ಉಪಯುಕ್ತ ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತಷ್ಟು ಚುರುಕುಗೊಂಡು 2012-13ನೇ ಶೈಕ್ಷಣಿಕ ಸಾಲಿನಿಂದ ಸೆಮಿಸ್ಟರ್ ಪದ್ಧತಿಯಿಂದ ವಾರ್ಷಿಕ ಪದ್ಧತಿಗೆ ಕಲಾ ಶಿಕ್ಷಣದ ಪರಿಷ್ಕೃತ ಪಠ್ಯಕ್ರಮ ಜಾರಿಗೆ ಬಂದಿತು ಮತ್ತು ದಾವಣಗೆರೆಯ ಕಲಾ ಪರಿಸರಕ್ಕೆ ಅತಿ ಮುಖ್ಯವಾಗಿ ಅಗತ್ಯವೆನಿಸಿದ್ದ ಕಲಾ ಗ್ಯಾಲರಿಯ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು. ಈ ಒಂದು ದೊಡ್ಡ ಮಟ್ಟಕ್ಕೆ ಈ ಕಾಲೇಜ್ ಬರಬೇಕಂದ್ರೆ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳ ಒಂದು ಶ್ರಮ ಇಲ್ಲಿ ಇದೆ. ಹೀಗಾಗಿ ನಾವು ಈ 50 ವರ್ಷನೇ ಒಂದು ಆಚರಣೆಯನ್ನು ಮಾಡಬೇಕಂತ ಮಾಡಿದ್ದೇವೆ. ಅದರಲ್ಲಿ ಈ ಕಾಲೇಜ್ ಕ್ಯಾಂಪಸ್ನಲ್ಲಿನೂ ನಾವು ಒಂದು ಆರ್ಟ್ ಗ್ಯಾಲರಿಯನ್ನು ನಾವು ಇನಾಗ್ರೇಷನ್ನು ಮಾಡಬೇಕಂತ ಮಾಡಿದ್ದೇವೆ. ಮತ್ತು 50 ವರ್ಷದ ಗತಿಸಿದ ಎಲ್ಲ ಒಂದು ಇದರಲ್ಲಿಂದ ಏನು ಬಂದದಲ್ಲ ಅದಕ್ಕೊಂದು ನಾವು ಸೊವಿನಿಯರ್ ಸತ ತರಬೇಕಂತ ಮಾಡಿದ್ದೇವೆ. ಈ ಮಹಾವಿದ್ಯಾಲಯವು 50 ವಸಂತಗಳನ್ನು ಪೂರೈಸಿದ ಸಂದರ್ಭದ ಸವಿ ನೆನಪಿಗಾಗಿ ದಾವಣಗೆರೆ ವಿಶ್ವವಿದ್ಯಾನಿಲಯ 10 ಹಲವು ಯೋಜನೆಗಳನ್ನು ರೂಪಿಸಿ ಇಲ್ಲಿನ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಪೂರಕ ವಾತಾವರಣ ಕಲ್ಪಿಸಿದೆ. ಈ ಸುವರ್ಣ ಸಂಭ್ರಮದ ಪ್ರಯುಕ್ತ ವರ್ಷಪೂರ್ತಿ ಕಲೆಯ ಕುರಿತಾದ ವಿವಿಧ ಕಾರ್ಯಕ್ರಮಗಳು ನಿರಂತರ ನಡೆಯುತ್ತಾ ಬಂದಿರುತ್ತವೆ. ಉದಾಹರಣೆಗೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಸಹಯೋಗದೊಂದಿಗೆ ಮಾರ್ಚ್ 2015ರಲ್ಲಿ 15 ದಿನಗಳ ಕಾಲ ರಾಜ್ಯಮಟ್ಟದ 50 ಜನ ಶಿಲ್ಪಕಲಾವಿದರ ಸಿಮೆಂಟ್ ಮಾಧ್ಯಮದ ಶಿಲ್ಪಕಲಾ ಶಿಬಿರವನ್ನು ಇಲ್ಲಿ ಆಯೋಜಿಸಲಾಗಿತ್ತು. ತನ್ನಿಮಿತ್ತ ದಾವಣಗೆರೆ ವಿಶ್ವವಿದ್ಯಾನಿಲಯ ಮತ್ತು ದೃಶ್ಯಕಲಾ ಮಹಾವಿದ್ಯಾಲಯ ಆವರಣದಲ್ಲಿ 25 ಬೃಹತ್ ಗಾತ್ರದ ಸಿಮೆಂಟ್ ಶಿಲ್ಪಗಳು ಅರಳಿರುತ್ತವೆ. ಇದು ಕಲಾ ಮಹಾವಿದ್ಯಾಲಯದ ಒಟ್ಟಾರೆ ಕ್ಯಾಂಪಸ್ಗೆ ವಿಶೇಷ ಮೆರುಗು ತಂದಿರುತ್ತದೆ. ಇದೇ ರೀತಿಯಾಗಿ ಭಾರತೀಯ ಅಂಚೆ ಇಲಾಖೆಯವರು ಹಳೆಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಸುವರ್ಣ ಸಂಭ್ರಮದ ಸವಿ ನೆನಪಿಗಾಗಿ ದೃಶ್ಯಕಲಾ ಮಹಾವಿದ್ಯಾಲಯದ ಕುರಿತಂತೆ 25 ರೂಪಾಯಿ ಮುಖಬೆಲೆಯ ಅಂಚೆ ಚೀಟಿ ಮುದ್ರಿಸಿರುತ್ತಾರೆ. ಅಲ್ಲದೆ ಸುವರ್ಣ ಸಂಭ್ರಮದ ಲಾಂಛನವನ್ನು ರಾಜ್ಯಮಟ್ಟದ ಸ್ಪರ್ಧೆ ಏರ್ಪಡಿಸಿ ಆಯ್ಕೆ ಮಾಡಲಾಗಿದ್ದು ಅದರ ಅನಾವರಣ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಹೀಗೆ 1964ರಲ್ಲಿ ಈ ಒಂದು ಸಂಸ್ಥೆ ಹುಟ್ಟುಕೊಳ್ತದೆ. ಇದಕ್ಕೆ ಮುಖ್ಯವಾಗಿ ಕಾರಣಭೂತರಾಗಿರುವವರು ಡಾಕ್ಟರ್ ಎಂ ಬಿ ಮಿಣಜಿಗಿಯವರು ಅಂದರೆ ತಪ್ಪಾಗಲಾರದು. ಇದು ಅವರ ಕನಸಿನ ಕೂಸಾಗಿರ್ತದೆ. ಅವರಿದನ್ನು ಸಸಿಯಾಗಿ ನೆಟ್ಟು ಗಿಡವಾಗಿ ಮರವಾಗಿ ಹಾಗೂ ಹೆಮ್ಮರವಾಗಿ ಬೆಳೆಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ನಾನಾದರೂ ಭಾವಿಸ್ತೇನೆ. ಗ್ರಂಥಾಲಯ. ಇಲ್ಲಿನ ಗ್ರಂಥಾಲಯದಲ್ಲಿ ಅಪರೂಪದ ಮೌಲ್ಯಯುತವಾದ ಸುಮಾರು 4000 ಗ್ರಂಥಗಳ ಸಂಗ್ರಹವಿದ್ದು ಇವುಗಳಲ್ಲಿ ಚಿತ್ರಕಲೆ, ಅನ್ವಯಿಕ ಕಲೆ, ಮುದ್ರಣಕಲೆ, ಶಿಲ್ಪಕಲೆ, ಛಾಯಾಚಿತ್ರಕಲೆ, ಗಣಕಯಂತ್ರಜ್ಞಾನ, ಕಲಾ ಇತಿಹಾಸ, ಕಲಾ ಅಧ್ಯಯನ ವಿಷಯಗಳ ಮತ್ತು ಸಾಹಿತ್ಯ ಸಂಸ್ಕೃತಿ, ಸೌಂದರ್ಯಶಾಸ್ತ್ರ, ಮನಃಶಾಸ್ತ್ರ, ತಾತ್ವಿಕ, ಧಾರ್ಮಿಕ, ಆಧ್ಯಾತ್ಮಿಕ ವಿಷಯಗಳ ಕುರಿತಂತೆ ಹಾಗೂ ಅನೇಕ ಆಕರ ಗ್ರಂಥಗಳು, ಎಪಿಗ್ರಾಫಿ, ಸ್ಮರಣೆಯ, ಸಂಶೋಧನಾ ಗ್ರಂಥಗಳು ಒಳಗೊಂಡಿವೆ. ಲಲಿತ ಕಲೆಗೆ ಸಂಬಂಧಿಸಿರುವ ನಿಯತಕಾಲಿಕೆಗಳು, ಮಾಸಪತ್ರಿಕೆಗಳು, ವಾರಪತ್ರಿಕೆಗಳು, ದಿನಪತ್ರಿಕೆಗಳು ಇವೆಲ್ಲವನ್ನೂ ಗ್ರಂಥಾಲಯಕ್ಕೆ ತರಿಸಲಾಗುತ್ತಿದೆ. ಕಲಾ ಚಟುವಟಿಕೆಗಳು. ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಪೂರಕವಾಗಿ ಆಯಾ ಸಂದರ್ಭಕ್ಕೆ ತಕ್ಕ ಬೆಳವಣಿಗೆಗಳ ಸೂಕ್ತ ಮಾಹಿತಿ ನೀಡುವ ಉದ್ದೇಶ ಹೊಂದಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಅನೇಕ ಹಿರಿಯ ಕಲಾವಿದರಿಂದ ಹಿಡಿದು ಪ್ರಸ್ತುತ ಸಂದರ್ಭದ ಗಣಕಯಂತ್ರ ತಂತ್ರಜ್ಞಾನದವರೆಗೆ ಚಿತ್ರಕಲೆ, ಅನ್ವಯಿಕ ಕಲೆ, ಗ್ರಾಫಿಕ್ ಕಲೆ, ಶಿಲ್ಪಕಲೆ, ಕಲಾ ಇತಿಹಾಸ ಅಧ್ಯಯನ,
ಇನ್ನು ಅನೇಕ ವಿಷಯಗಳಲ್ಲಿ ಪ್ರಯೋಗಶೀಲರಾಗಿ ಪರಿಣಿತರಾದ ಹಲವಾರು ಯುವ ಪ್ರತಿಭಾವಂತರನ್ನು ಆಹ್ವಾನಿಸಿ ಪ್ರಾತ್ಯಕ್ಷಿಕೆ, ಕಲಾ ಪ್ರದರ್ಶನ, ಉಪನ್ಯಾಸಗಳನ್ನು ಪ್ರಾರಂಭದಿಂದ ಇಂದಿನವರೆಗೂ ನಿರಂತರವಾಗಿ ನಡೆಸುತ್ತಾ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳ ಹಾಗೂ ಕೇಂದ್ರ, ರಾಜ್ಯ ಲಲಿತಕಲಾ ಅಕಾಡೆಮಿಗಳ ನೆರವಿನಿಂದ ಹಲವಾರು ಕಾರ್ಯಾಗಾರಗಳನ್ನು, ಕಲಾ ಶಿಬಿರಗಳನ್ನು, ಪ್ರಾತ್ಯಕ್ಷಿಕೆ, ವಿಚಾರ ಸಂಕಿರಣಗಳಂತಹ ಕಾರ್ಯಕ್ರಮಗಳನ್ನೂ ಸಹ ಆಯೋಜಿಸುತ್ತಾ ಬಂದಿದೆ. ಕಲೆಯು ಮಾನವ ಜೀವನದ ಅವಿಭಾಜ್ಯ ಅಂಗ. ಅದು ಒಂದು ನಾಣ್ಯದ ಎರಡು ಮುಖಗಳಂತೆ. ಜೀವನ ಮತ್ತು ಕಲೆ ನಮಗೆ ಬಹುಮುಖ್ಯವಾದದ್ದು. ಅದು ನಾವು ಕಲಿಬೇಕಾದ ವಿಷಯಗಳು ಸಾಕಷ್ಟು. ಈ ಕಲೆ ಮುಖಾಂತರ ನಮ್ಮ ಜೀವನವನ್ನು ಪರಿವರ್ತಿಸಬಹುದು. ಕಲಾ ಮಹಾವಿದ್ಯಾಲಯ ಎಂಬ ಈ ಮಹಾವೃಕ್ಷದ ನೆರಳನ್ನಾಶ್ರಯಿಸಿ ಫಲವನ್ನಾಸ್ವಾದಿಸಿದ ಸಾವಿರಾರು ವಿದ್ಯಾರ್ಥಿಗಳು ಪುನೀತರಾಗಿದ್ದಾರೆ. ಪದವಿ ವಿಭೂಷಿತರಾಗಿ ನಾಡಿನಾದ್ಯಂತ ಹಾಗೂ ದೇಶ ವಿದೇಶಗಳಲ್ಲಿ ಕಲೆಗೆ ಸಂಬಂಧಿಸಿದಂತೆ ವಿವಿಧ ಉನ್ನತ ಸ್ಥಾನಗಳನ್ನಲಂಕರಿಸಿ ಸರ್ಕಾರಿ, ಖಾಸಗಿ ಒಡೆತನದ ಸಂಸ್ಥೆಗಳಲ್ಲಿ ಕಲಾ ಸೇವೆಯಲ್ಲಿ ನಿರತರಾಗಿ ಈ ವಿದ್ಯಾಲಯದ ಕೀರ್ತಿಗೆ ಪಾತ್ರರಾಗಿದ್ದಾರೆ. 1964ರಲ್ಲಿ ಕಲೆಯಲ್ಲಿ ಡಿಪ್ಲೊಮಾ ನೀಡುವ ಸರ್ಕಾರಿ ಕಲೆ ಮತ್ತು ಕರಕುಶಲ ಶಾಲೆಯಾಗಿ ಆರಂಭವಾದ ಈ ಕಲಾ ದೇಗುಲ ಇಂದು ರಾಜ್ಯದ ಪ್ರತಿಷ್ಠಿತ ಮತ್ತು ಪ್ರಗತಿಶೀಲ ವಿಶ್ವವಿದ್ಯಾನಿಲಯವೆಂದು ಗುರುತಿಸಿಕೊಂಡಿರುವ ದಾವಣಗೆರೆ ವಿಶ್ವವಿದ್ಯಾನಿಲಯ ಎಂಬ ಮಹಾನ್ ಜ್ಞಾನ ಸಾಗರದ ಅತ್ಯಂತ ಮತ್ತು ಅವಿಭಾಜ್ಯ ನದಿಯಂತೆ ಕಲ್ಪಿತಗೊಂಡು ರಾಜ್ಯದ ಅತ್ಯಂತ ಹಳೆಯ ಮತ್ತು ಗಣನೀಯ ಕಲಾ ಶಿಕ್ಷಣ ಕೇಂದ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಎರಡು ವರ್ಷಗಳ ನನ್ನ ವಿಶೇಷಾಧಿಕಾರಿಯ ಅನುಭವದಲ್ಲಿ ಹೇಳೋದು ಅನ್ನೋದಾದರೆ, ತುಂಬ ಶ್ರದ್ಧೆಯಿಂದ ಇಲ್ಲಿಯ ಸಿಬ್ಬಂದಿ ವರ್ಗದವರು ದುಡಿತಾ ಇದ್ದಾರೆ. ಈ ಕಾಲೇಜಿಗೆ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂಥೇಳಿ ಶ್ರಮ ವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಅಧ್ಯಾಪಕರು ಒಟ್ಟಾಗಿ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಹೊಸ ಪ್ರಯತ್ನವನ್ನು, ಹೊಸ ಕೆಲಸವನ್ನು ಮಾಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಬಿ ಕಲಿವಾಳ ಇವರ ನೇತೃತ್ವದಲ್ಲಿ ದೃಶ್ಯಕಲಾ ಮಹಾವಿದ್ಯಾಲಯದ ಪ್ರಗತಿ ಮತ್ತು ಆಡಳಿತದ ಬಗ್ಗೆ ತಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚಿಸುತ್ತಿರುವುದು. ಕಾರ್ಯಾಗಾರ, ವಿಚಾರ ಸಂಕಿರಣ, ಚಿತ್ರಸಂತೆ, ಗ್ರಂಥಾಲಯ, ಲಲಿತಕಲೆ, ಕಂಪ್ಯೂಟರ್ ಕೋರ್ಸ್, ಸಿಸಿಟಿವಿ ಅಳವಡಿಕೆಯಿಂದ ಆಡಳಿತಕ್ಕೆ ಚುರುಕು ಮುಟ್ಟಿಸುವುದು, ವಿದ್ಯಾರ್ಥಿಗಳು ಚಿತ್ರಕಲೆ ಬಿಡಿಸುವುದರಲ್ಲಿ ತಲ್ಲೀನರಾಗಿರುವ ದೃಶ್ಯ. ಲಲಿತ ಕಲೆಗಳಲ್ಲಿ ಉಪಯೋಗದ ದೃಷ್ಟಿ ಇರುವುದಿಲ್ಲ, ಆದರೆ ಮನಸ್ಸಿಗೆ ಭಾವನಾ ಸಂತೃಪ್ತಿಯನ್ನುಂಟು ಮಾಡುವುದೇ ಇದರ ಪ್ರಮುಖ ಉದ್ದೇಶ.